ಪ್ರತಿ ಬಾರಿಯೂ ನೀನು ಯಶಸ್ಸಿನಿಂದ ದೂರವಾಗುತ್ತಿರುವುದು ನಿನ್ನ ಒಂದು ಸೋಮಾರಿತನದಿಂದಲೇ ಎಂಬುದನ್ನು ನೆನಪಿಟ್ಟುಕೋ. ನಿನ್ನ ಒಂದು ನಿರಂತರ ಪ್ರಯತ್ನದ ಗುಣದಿಂದ ಖಂಡಿತವಾಗಿಯೂ ಯಶಸ್ಸು ದೊರಕುತ್ತದೆ. ನೆನಪಿಟ್ಟುಕೊಳ್ಳಿ, ವಿನಾಶಕ್ಕೆ ಮೊದಲು ಗರ್ವ ಬರುತ್ತದೆ. ಯಾವತ್ತೂ ಯಾವುದರಿಂದಲೂ ಅಹಂಕಾರ ಪಡಬೇಡ. ಅದು ಹಣದಿಂದಾಗಲಿ, ಅಧಿಕಾರದಿಂದಾಗಲಿ, ಬುದ್ಧಿಯಿಂದಾಗಲಿ, ಬಲದಿಂದಾಗಲಿ ಅಥವಾ ಸೌಂದರ್ಯದಿಂದಾಗಲಿ ಯಾವುದೂ ಶಾಶ್ವತವಲ್ಲ. ಎಲ್ಲವೂ ದೇವರ ಕೃಪೆ ಎಂದು ತಿಳಿ. ಇಂದು ಇದ್ದದ್ದು ನಾಳೆಯೂ ಇರುವುದೆನ್ನುವ ಖಚಿತತೆ ಇಲ್ಲ. ಯಾವುದು ಶಾಶ್ವತವಲ್ಲವೋ ಅದಕ್ಕಾಗಿ ಏಕೆ ಅಹಂಕಾರ? ನಾಲಿಗೆ ಕತ್ತಿಗಿಂತ ಬಹಳ ಚೂಪಾಗಿರುವುದು. ಅದು ರಕ್ತವನ್ನು ಚೆಲ್ಲಿಸದಿದ್ದರೂ ಚುಚ್ಚು ಮಾತುಗಳಿಂದ ಇತರರ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂಥ ನೋವನ್ನು ಉಂಟು ಮಾಡಬಲ್ಲದು. ಅದಕ್ಕಾಗಿ ಮಾತನಾಡುವ ಮುನ್ನ ಎಚ್ಚರವಿರಲಿ. ನಾವು ಮಾತನಾಡುವ ತುಟಿಗಳು ಸುಳ್ಳು ಹೇಳಬಹುದು, ಆದರೆ ನಮ್ಮ ಪ್ರವರ್ತನೆ ಮಾತ್ರ ಸುಳ್ಳು ಹೇಳುವುದಿಲ್ಲ. ಪ್ರೇಮದಿಂದ ಸೇರಿಸಿದರೆ ಕ್ರೂರ ಮೃಗಗಳು ಕೂಡ ಪ್ರೇಮವನ್ನು ತೋರಿಸುತ್ತವೆ. ಆದರೆ ಕೆಲವೊಂದು ಬಾಂಧವ್ಯಗಳಿಗೆ ಮಾತ್ರ ಎಷ್ಟೇ ಪ್ರೇಮವನ್ನು ತೋರಿಸಿದರೂ ನೋವನ್ನು ಉಳಿಸುತ್ತವೆ. ಪತಿ ಪತ್ನಿಯರ ನಡುವಿನ ಸಂಬಂಧದಲ್ಲಿ ಯಾವುದೇ ಅನುಮಾನ ಬೇಡ. ಯಾವುದೇ ಸಂಬಂಧವನ್ನು ಕೆಡಿಸುವಲ್ಲಿ ಅನುಮಾನ ಪಾತ್ರ ದೊಡ್ಡದು. ಇದು ತಪ್ಪು ತಿಳುವಳಿಕೆ ಕಾರಣವಾಗುತ್ತದೆ. ಈ ಅನುಮಾನವೆಂಬ ವಿಷ ಒಮ್ಮೆ ಮನಸ್ಸನ್ನು ಒಕ್ಕರೆ ಅದನ್ನು ಹೊರತೆಗೆಯುವುದು ಕಷ್ಟ. ಪತಿ ಪತ್ನಿಯರ ನಡುವಿನ ಪರಸ್ಪರ ನಂಬಿಕೆಯಿಂದ ಮಾತ್ರ ಸಂಬಂಧ ಗಟ್ಟಿಗೊಳಿಸಲು ಸಾಧ್ಯ. ವೈವಾಹಿಕ ಜೀವನದಲ್ಲಿ ಪತಿ ಪತ್ನಿಯರ ನಡುವಿನ ಪ್ರೀತಿಯನ್ನು ನಾಶಪಡಿಸುವ ವಿಷಯಗಳಲ್ಲಿ ಅಹಂಕಾರವೂ ಒಂದು. ಪತಿ ಪತ್ನಿಯರ ಸಂಬಂಧದಲ್ಲಿ ಅಹಂಕಾರ ಬೇಡ. ನಾನು ನನ್ನದು ಎನ್ನುವುದಕ್ಕಿಂತ ನಮ್ಮದು ಎಂಬ ಭಾವವಿದ್ದರೆ ಯಾವ ಸಂಬಂಧವೂ ಕೆಡುವುದಿಲ್ಲ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪರಸ್ಪರ ತಿಳುವಳಿಕೆ ಮತ್ತು ಸಾಮರಸ್ಯದಿಂದ ಮಾತ್ರ ಇದನ್ನು ಸಾಧಿಸಲು ಸಾಧ್ಯ. ಯಾವುದೋ ಬಲವಾದ ಸಂಬಂಧದ ವಿಶಿಷ್ಟ ಲಕ್ಷಣವೆಂದರೆ ಗೌರವ ಮತ್ತು ಸಹಕಾರ. ಪ್ರತಿಯೊಂದು ಸಂಬಂಧಕ್ಕೂ ಮಿತಿಗಳಿರುತ್ತವೆ. ಈ ಮಿತಿಯನ್ನು ಯಾರೂ ಮೀರಬಾರದು. ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪತಿ ಮತ್ತು ಹೆಂಡತಿ ಯಾವಾಗಲೂ ತಾಳ್ಮೆಯಿಂದಿರಬೇಕು. ಎಲ್ಲ ಇರುವವರಿಗೆ ನೀವು ಎಷ್ಟೇ ದೊಡ್ಡ ಸಹಾಯ ಮಾಡಿದರೂ ಕೂಡ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದಾಗೇ ಕಾಣಿಸುತ್ತದೆ. ಆದರೆ ಏನೂ ಇಲ್ಲದವರಿಗೆ ಒಂದು ಹೊತ್ತು ಊಟ ಕೊಟ್ಟರೆ ಸಾಕು, ನೀನು ಅವರಿಗೆ ಭಗವಂತನಾಗೇ ಕಾಣಿಸುತ್ತೀಯ. ಕಷ್ಟ ಬರದೇ ಇದ್ದರೆ ಸುಖದ ಮೌಲ್ಯ ತಿಳಿಯುವುದಿಲ್ಲ. ಸುಖಕ್ಕೆ ಅಭ್ಯಾಸ ಬಿದ್ದರೆ ಕಷ್ಟ ಬಂದಾಗ ಏನು ಮಾಡಬೇಕು ತಿಳಿಯುವುದಿಲ್ಲ. ಈ ಸಮಾಜದಲ್ಲಿ ನೀರು ಇರುವವರೆಗೂ ಬಾವಿಗೆ ಬೆಲೆ, ಹಾಗೆ ಹಣವಿದ್ದಾಗಲೇ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ಹಾಕುತ್ತಾರೆ, ಹಾಗೆ ಹಣವಿಲ್ಲದ ಮನುಷ್ಯನನ್ನು ಉಪಯೋಗಕ್ಕೆ ಬಾರದ ವಸ್ತುವನ್ನಾಗಿ ನೋಡುತ್ತಾರೆ. ಜಾತಿ, ಮತ, ಪ್ರತಿಷ್ಠೆ ಹಾಗೂ ಬಂಧುತ್ವ ಮತ್ತು ವಜ್ರಕ್ಕಿಂತ ಬೆಲೆ ಬಾಳುವಂತಬಹುದು ಏನಾದರೂ ಇದ್ದರೆ ಅದು ಸ್ವಚ್ಛವಾದ ಸ್ನೇಹ ಒಂದೇ. ನಿನ್ನ ಕಷ್ಟಗಳಿಗೆ ಹಾಗೂ ನೋವುಗಳಿಗೆ ಗೆಜ್ಜೆ ಕಟ್ಟಿ ಎಲ್ಲರಿಗೂ ಕೇಳಿಸುವ ಹಾಗೆ ಮಾಡಬೇಡ. ಇಲ್ಲಿ ಕೇಳುವವರಿಗಿಂತ ನಗುವವರೇ ಹೆಚ್ಚು. ಕಿರುನಗೆ ಮತ್ತು ಮೌನ ಸರಿಯಾಗಿ ಬಳಸಿಕೊಂಡರೆ ಈ ಎರಡು ಒಳ್ಳೆಯ ಆಯುಧಗಳು. ನೀವು ನಿಮ್ಮೊಂದಿಗೆ ಇರುವವರೆಗೂ ನಿಮಗೆ ಅಪಜಯ ಇರುವುದಿಲ್ಲ. ಯಾವಾಗಾದರೂ ನೀವು ಇತರರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುವೆಯೋ ಆಗಲೇ ನೀನು ನಿನ್ನ ಬೆಳವಣಿಗೆಯ ಅತ್ಯಮೂಲ್ಯವಾದ ಕ್ಷಣವನ್ನು ಕಳೆದುಕೊಳ್ಳುತ್ತಿರುವೆ ಎಂದು. ಈ ದಿನ ನಿನ್ನನ್ನು ಕೀಳಾಗಿ ನೋಡಿದವರು ನಾಳೆ ನಿನ್ನನ್ನು ನೋಡಬೇಕಾದರೆ ಭಯಪಡಬೇಕು. ಪೆಟ್ಟು ಬೀಳಬಾರದು, ಗಾಯ ಕಾಣಬಾರದು, ಆದರೆ ನೋವು ಮಾತ್ರ ಬಲವಾಗಿ ಇರಬೇಕು.
ಅದು ಕೇವಲ ನಿನ್ನ ಎತ್ತರದ ಯಶಸ್ಸಿನಿಂದ ಮಾತ್ರ ಸಾಧ್ಯ. ಕೀಳಾಗಿ ನೋಡಿದವರೇ ಬಂದು ಬಾಗಿ ನಮಸ್ಕರಿಸಬೇಕು. ಆ ರೀತಿ ಬೆಳೆಯಬೇಕೇ ಹೊರತು ದ್ವೇಷ ಪ್ರತೀಕಾರಗಳಿಂದ ಸಮಯವನ್ನು ವ್ಯರ್ಥ ಮಾಡದೆ ನಿನ್ನ ಬೆಳವಣಿಗೆ ಗಮನ ಕೊಡಿ. ಎಲ್ಲರಂತೆ ಯಾವತ್ತೂ ಇರಬೇಡ. ಎಲ್ಲರ ಮಾತು ಯಾವತ್ತೂ ಕೇಳಬೇಡ. ಯಾವತ್ತೂ ಒಬ್ಬರಿಗೆ ದಾಸನಾಗಬೇಡ. ನಿನಗೆ ಯಾವುದು ಇಷ್ಟವೋ ಅದನ್ನು ಮಾಡು. ಆದರೆ ಎಲ್ಲವನ್ನು ತಿಳಿದುಕೊಂಡು ವಿಚಾರಿಸಿ ಮಾಡು. ಏಕೆಂದರೆ ನೀನು ಏನೇ ಮಾಡಿದರೂ ಅದರ ಪರಿಣಾಮಕ್ಕೆ ನೀನೇ ಜವಾಬ್ದಾರಿ ಇರುತ್ತೀಯ. ಪರಿಣಾಮವನ್ನು ನೀನೇ ಎದುರಿಸಬೇಕು. ಯಾರನ್ನೂ ದೂಷಿಸುವ ಅಗತ್ಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ.